ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಅವಿನಾಶ್, ಸುಮನ್ ಟಿವಿ. ನಮಸ್ತೆ ಅವಿನಾಶ್ ಅವರೇ, ಹೇಗಿದ್ದೀರಾ? ಆರಾಮ್ ಸರ್. ಸರ್, ಅದೇ ಇವತ್ತು ಇರಾನ್ ಒಂದು 4000 ಕಿಲೋಮೀಟರ್ ವ್ಯಾಪ್ತಿಗೆ ಒಂದು ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನ ಲಾಂಚ್ ಮಾಡಿದೆ ಅನ್ನೋದು ವಿಚಾರ. ಹೌದು. ಸೊ ಇರಾನ್ ಏನ್ ಕ್ಲೈಮ್ ಮಾಡಿತ್ತು ಅಥವಾ ಹೇಳ್ತಾ ಬಂದಿತ್ತು ಅಂತಂದ್ರೆ 2000 ಕಿಲೋಮೀಟರ್ ಅಷ್ಟೇ ನಮ್ದು ಇರೋದು ಮ್ಯಾಕ್ಸಿಮಮ್ ಅಂತ. ಹೌದು. ಬಟ್ ಈಗ ಈ ರೇಂಜಿಗೆ ಹೋಗಿ ಒಂದು ಅಟ್ಯಾಕ್ ಮಾಡ್ತಾರೆ ಅಂತಂದ್ರೆ ಏನಿದು, ಏನ್ ಹೇಳ್ತೀರಾ? ಇದು ಪ್ರಾಬಬ್ಲಿ ಮತ್ತು ಇವ್ರೇನ್ ಮಾಡಿದರೆ, ದಿಸ್ ಇಸ್ ಗೋಯಿಂಗ್ ಟು ಶಿಫ್ಟ್ ದ ಎಂಟೈರ್ ನರೇಟಿವ್ ಆಫ್ ವಾರ್ಫೇರ್. ಅಂದ್ರೆ ಈಗೇನ್ ನಡೀತಾ ಇದೆ ಪೂರ್ತಿ ನರೇಟಿವ್ ನೇ ಶಿಫ್ಟ್ ಮಾಡ್ಬಿಡುತ್ತೆ. ಅಂಡ್ ಇಫ್ ಯು ರಿಮೆಂಬರ್, ಎಕ್ಸ್ಪೆಕ್ಟ್ ಸರ್ಪ್ರೈಸಸ್ ಅಂತ ನಾನು ನಿಮ್ಮ ಹತ್ರ ಮುಂಚೆ ಮಾತಾಡಿದಾಗ ಒಂದ್ಸಲ ನಾನು ಹೇಳಿದ್ದೆ. ಆಯ್ತಾ? ಸೊ ದಿಸ್ ಇಸ್ ಒನ್ ಆಫ್ ದೋಸ್ ಗ್ರೇಟೆಸ್ಟ್ ಸರ್ಪ್ರೈಸಸ್ ಈಗ ಇರಾನ್ ಏನ್ ಕೊಟ್ಟಿದೆ ಈಗ ಅಮೆರಿಕಾಗೆ. ಬೇಸಿಕಲಿ ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ 2 ಲಾಂಗ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ನ ಡಿಯಾಗೋ ಗಾರ್ಸಿಯಾ ಅಂತ, ಅದು US-UK ಜಾಯಿಂಟ್ ಮಿಲಿಟರಿ ಬೇಸ್, ಅದು ಇಂಡಿಯನ್ ಓಷನ್ ಅಲ್ಲಿ. ಡಿಸ್ಟೆನ್ಸ್ ಟು ಟಾರ್ಗೆಟ್ ಏನಿದೆಯಲ್ಲ, ಇಸ್ ಅರೌಂಡ್ 3800 to 4000 ಕಿಲೋಮೀಟರ್ಸ್ ಇದೆ ಅದು. ಸೊ ಇದು ಮಿಸೈಲ್ ಏನಿದೆ ಅದು ಮಿಡ್ ಫ್ಲೈಟ್ ಇದರಲ್ಲಿ ಫೇಲ್ ಆಗಿದೆ ಅದು. ಸೆಕೆಂಡ್ ಮಿಸೈಲ್ ಏನಿದೆ ಅದು US ನೇವಿ ಮಿಸೈಲ್ ಡಿಫೆನ್ಸ್ SN-3 ಇಂಟರ್ಸೆಪ್ಟರ್ ಅಂತ, ಅದರಿಂದ ಅದು ಇಂಟರ್ಸೆಪ್ಟ್ ಮಾಡಿದ್ದಾರೆ ಅವರು. ಇಂಪ್ಯಾಕ್ಟ್ ಆನ್ ಬೇಸ್ ಅದು ಸದ್ಯಕ್ಕಂತೂ ಕನ್ಫರ್ಮ್ ಆಗಿಲ್ಲ. ಸೊ ಆಲ್ ಸೆಡ್ ಅಂಡ್ ಡನ್, ದಿಸ್ ವಾಸ್ ನಾಟ್ ಎ ಸಕ್ಸಸ್ಫುಲ್ ಸ್ಟ್ರೈಕ್, ಬಟ್ ಇಟ್ ವಾಸ್ ಅ ಸಕ್ಸಸ್ಫುಲ್ ಡೆಮಾನ್ಸ್ಟ್ರೇಷನ್. ಅವ್ರ ಲೆಕ್ಕಕ್ಕೆ ಒಂದು ಟ್ರಯಲ್, ಅವ್ರು ಹೇಳದಂಗ ಅವ್ರ ಹತ್ರ ಬರೀ 2000 ಇತ್ತು, ಬಟ್ 2000 ಅವ್ರೇನಾದ್ರೂ ಟ್ರಯಲ್ ಮಾಡಿದ್ದಾರೆ ಅಂತ ಏನಾದ್ರು ನಾವು ಅನ್ಕೊಂಡ್ರೆ, ದಿಸ್ ಇಸ್ ಗೋಯಿಂಗ್ ಟು ಚೇಂಜ್ ಎವ್ರಿಥಿಂಗ್. ಸೊ ಸಕ್ಸಸ್ಫುಲ್ ಸ್ಟ್ರೈಕ್ ಆಗ್ಲಿಲ್ಲ ಅಂದ್ರೆ ಇದೊಂಥರ ಸಕ್ಸಸ್ಫುಲ್ ಡೆಮಾನ್ಸ್ಟ್ರೇಷನ್. ಸೊ ನಾವು ಈ ಬ್ಯಾಟಲ್ ಫೀಲ್ಡ್ ಒಂದು ಏರಿಯಾ ಏನಿದೆಯಲ್ಲ ತುಂಬಾ ಎಕ್ಸ್ಪ್ಯಾಂಡ್ ಆಗ್ಬಿಡ್ತು ಈಗ ವಿತ್ ದಿಸ್ ಪರ್ಟಿಕ್ಯುಲರ್ ಎಕ್ಸ್ಪೆರಿಮೆಂಟ್. ಅವ್ರು ಏನ್ ಮಾಡಿದ್ದಾರೆ, ಅವ್ರ ಅಟೆಂಪ್ಟ್ ಏನ್ ಮಾಡಿದ್ದಾರೆ, ನಾವು ಎಂಟೈರ್ ಡೈನಮಿಕ್ ಆಫ್ ಈ ಎಂಟೈರ್ ಇದು ಕಾನ್ಫ್ಲಿಕ್ಟ್ ಏನಿದೆ ಚೇಂಜ್ ಆಗ್ಬಿಟ್ಟಿದೆ ಅದೀಗ. ಬಟ್ ಈಗ ಒಂದು ಕ್ವಶನ್ ಏನಂತಂದ್ರೆ ಸರ್, ಈಗ US ಯಾವ ರೀತಿ ಇದಕ್ಕೆ ರಿಯಾಕ್ಟ್ ಮಾಡುತ್ತೆ ಅಂತ, ಯಾವ ರೀತಿ ವಾಪಸ್ ಉತ್ತರ ಕೊಡುತ್ತೆ? ಎಲ್ಲೋ ಅಲ್ಲಿಂದ ನಿಧಾನಕ್ಕೆ ಅವರು ವಾರ್ ಏನಾದ್ರು ಒಂದು ಕನ್ಕ್ಲೂಷನ್ ಬರುತ್ತೆ ಅಂತ ಅನ್ಕೊಂಡಾಗ ಮತ್ತೆ ಸ್ಟಾರ್ಟ್ ಆಗುತ್ತಾ, ಮತ್ತೊಂದು ಲೆವೆಲ್ ಹೋಗುತ್ತಾ ಇದು ಅಂತ? ಕನ್ಫ್ಯೂಷನ್ ಅನ್ನೋದಕ್ಕೆ ಪ್ರಾಬಬ್ಲಿ ಈಗ ತುಂಬಾ ಪ್ರಿಮೆಚೂರ್ ಆಗ್ಬಿಡುತ್ತೆ. ಯಾಕಂತ ಹೇಳಿದ್ರೆ ಈಗ ಇರಾನ್ ಮುಸ್ತಫಾ ಖಮೇನಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ದೇರ್ ಇಸ್ ನೋ ಕ್ವೆಶನ್ ಆಫ್ ಗೋಯಿಂಗ್ ಬ್ಯಾಕ್ ರೈಟ್ ನೌ. ಐಲ್ ಬ್ರಿಂಗ್ ಇರಾನ್, ಐಲ್ ಬ್ರಿಂಗ್ ಇಸ್ರೇಲ್ ಅಂಡ್ ಇದು ಏನ್ ಹೇಳ್ತಾರೆ ಅಮೆರಿಕಾ ಆನ್ ದೇರ್ ನೀಸ್ ಅಂತ ಕೂಡ ಅವ್ರು ಹೇಳಿದ್ದಾರೆ. ಸೊ ಬೇಸಿಕಲಿ ಇವ್ರು ಯಾವ್ದು ಈಗ ನೋಡಿ, ಒಂದಿದೇನಂತ ಹೇಳಿದ್ರೆ, ಇವರು ದ ರೇಟ್ ಆಫ್ ಫೈರ್ ಏನಿದೆಯಲ್ಲ ಯಾವುದು ಇರಾನ್ದು, ಯಾವ ಇದ್ರಲ್ಲಿ ಫಸ್ಟ್ 2-3 ಡೇಸ್ ಅವ್ರು ಫೈರ್ ಮಾಡಿದ್ರೆ ಅಂದ್ರೆ ಇಂಡಿಸ್ಕ್ರಿಮಿನೇಟ್ ಫೈರಿಂಗ್ ಮಾಡ್ಬಿಟ್ಟಿದ್ರು, ತುಂಬಾ ಮಿಸೈಲ್ಸ್ ಅವ್ರು ಫೈರ್ ಮಾಡಿದ್ರು. ಬಟ್ ಈಗ ಏನಾಗಿದೆ ಅಂತ ಹೇಳಿದ್ರೆ, ಅವರು ಎಲ್ಲಾ ಕಡೆಗೂ ಅವ್ರು ಫೈರ್ ಮಾಡ್ತಿಲ್ಲ, ಸೆಲೆಕ್ಟೆಡ್ ಪಿಕ್ ಅಂಡ್ ಚೂಸ್ ರೀತಿಲಿ ಅವರು ಟಾರ್ಗೆಟ್ ಮಾಡಿ ಸೆಲೆಕ್ಟೆಡ್ ಮಿಸೈಲ್ಸ್ ಮಾತ್ರನೇ ಅವ್ರು ಫೈರ್ ಮಾಡ್ತಿದ್ದಾರೆ. ಅಂಡ್ ಇಂಪ್ಯಾಕ್ಟ್ಫುಲಿ ದೇ ಆರ್ ಫೈರಿಂಗ್ ಇಟ್. ಸೊ ಈಗ ಅಮೆರಿಕ ಇದಕ್ಕೆ ರೆಸ್ಪಾನ್ಸ್ ಏನಂತ ಹೇಳಿದ್ರೆ, ಅವ್ರ ಫ್ಲೀಟ್ಸ್ ಎಲ್ಲ ತುಂಬಾ ಇದೆ ಆಯ್ತಾ. ಅಂಡ್ ಡೊನಾಲ್ಡ್ ಟ್ರಂಪ್ ಆಲ್ರೆಡಿ ಹೇಳಿದ್ದಾರೆ, ದೇರ್ ಇಸ್ ನೋ ಕ್ವೆಶನ್ ಆಫ್ ಬೂಟ್ಸ್ ಆನ್ ಗ್ರೌಂಡ್. ಅವರು ಗ್ರೌಂಡ್ ಸೋಲ್ಜರ್ಸ್ ಏನಿದೆ ಅವ್ರ ಆರ್ಮಿನ ಅವರು ಡಿಪ್ಲಾಯ್ ಮಾಡೋದು ನನಗೆ ಡೌಟ್ ಅಂತಾನೆ ಅನ್ಸುತ್ತೆ. ಅಂಡ್ ಅದು ಹೇಳಿದ್ದಾರೆ ಆಲ್ರೆಡಿ ಸ್ಟೇಟ್ಮೆಂಟ್. ಸೊ ದಟ್ ಈಸ್ ಡೌಟ್ಫುಲ್. ಇವರ ಒಂದು ಏರ್ ಅಟ್ಯಾಕ್ಸ್ ಏನಿದೆ ಇಂಟೆನ್ಸಿಫೈ ಡೆಫಿನೆಟ್ಲಿ ಮಾಡೇ ಮಾಡ್ತಾರೆ ಇಸ್ರೇಲ್ ಜೊತೆಲಿ. ಬಿಕಾಸ್ ಆಲ್ರೆಡಿ ಸುಮಾರು 60,000 ಟಾರ್ಗೆಟ್ಸ್ ಏನಿದೆ ಅವರು ಇದ್ರಲ್ಲಿ ಎಂಟೈರ್ ಇಸ್ರೇಲ್ ಅಲ್ಲಿ, ಎಂಟೈರ್ ಇರಾನ್ ಅಲ್ಲಿ ತುಂಬಾ ಭಯಂಕರ ಬಾಂಬಿಂಗ್ ನಡೆದಿದೆ. ಸೊ ಇದನ್ನ ಕಂಟಿನ್ಯೂ ಮಾಡ್ತಾರೆ. ಈಗ ನಾವು ದಟ್ ಈ ಎಲ್ಲಿಂದ ಇದು ಲಾಂಚ್ ಮಾಡಿದಾರಲ್ಲ, ಆ ಒಂದು ಜಾಗ ಡೆಫಿನೆಟ್ಲಿ ಈಗ ಆಲ್ರೆಡಿ ರಿಜಿಸ್ಟರ್ ಆಗಿರುತ್ತೆ. ಆ ಲಾಂಚ್ ಸೈಟ್ ಏನಿದೆ ಅಲ್ಲಿಂದ ಅವ್ರೀಗ ಮತ್ತೆ ಅದನ್ನ ಹುಡುಕಿ ಅದಕ್ಕೆ ಟಾರ್ಗೆಟ್ ಮಾಡ್ತಾರೆ. ಅಂಡ್ ಲೈಟ್ಲಿ ಅವ್ರ ಇಂಟೆಲಿಜೆನ್ಸ್ ಮತ್ತೆ ಸ್ಯಾಟಲೈಟ್ ಇದೇನಿದೆ ನೆಟ್ವರ್ಕ್ಸ್ ಏನಿದೆ ಅದರಿಂದ ಸರ್ವೆಲೆನ್ಸ್ ಮಾಡಿ ಈ ರೀತಿ ಬ್ಯಾಲಿಸ್ಟಿಕ್ ಮಿಸೈಲ್ಸ್, ಅಂದ್ರೆ ಇದನ್ನ IRBM ಅಂತ ಕರೀತಾರೆ, ಅಂದ್ರೆ ಇಂಟರ್ಮೀಡಿಯೇಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಕರೀತಾರೆ ಆಯ್ತಾ. ಇದು ICBM ಅಲ್ಲ, ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಲ್ಲ, ಇದು ಇಂಟರ್ಮೀಡಿಯೇಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಕರೀತಾರೆ ಇದನ್ನ. ಈ 4000 ಕಿಲೋಮೀಟರ್ ರೇಂಜ್ ಏನಿದೆ ಅದು. ಸೊ ಈಗ ಅವರು ಈ ಒಂದು ಮಿಸೈಲ್ ಫೈರ್ ಮಾಡಿರೋದ್ರಿಂದ ಈಗ ಸರ್ಚ್ ಸ್ಟಾರ್ಟ್ ಆಗುತ್ತೆ. ಸೊ ಅದೇ ರೀತಿ ಸರ್ಚ್ ಸ್ಟಾರ್ಟ್ ಆಗಿ ಈಗ ದೇ ವಿಲ್ ಟ್ರೈ ಟು ಟಾರ್ಗೆಟ್ ದೆಮ್, ಅದನ್ನೇ ಮಾಡ್ತಾರೆ. ಎರಡೂ ಕಡೆ ಅವ್ರು ಸುಸ್ತಾಗ್ತಿದ್ದಾರೆ ನಮ್ಗೆ ವೇ ಐ ಸಿ ಇಟ್ ಆಯ್ತಾ. ಇದು ಜನರಲಿ ಎಲ್ಲಾ ವಾರ್ಸ್ US ಏನ್ ಮಾಡೋದು ಅದೇ ರೀತಿಯಲ್ಲಿ ಇದು ಕೂಡ ನಿಲ್ಲೋಂಗಿದೆ, ಅಂದ್ರೆ ಮಧ್ಯದಲ್ಲಿ ನಿಲ್ಲಿಸಲೇಬೇಕಾಗತ್ತೆ. ಹೌ ಲಾಸ್ಟ್ ಇಯರ್ 12 days ವಾರ್ ಹೆಂಗೆ ಎಂಡ್ ಆಯ್ತಲ್ಲ, ಅದೇ ರೀತಿಯಲ್ಲಿ ಇದನ್ನು ಕೂಡ ಈಗ ಅವರು ಅಂದ್ರೆ ಇವ್ರು ಕ್ಲೈಮ್ ಮಾಡ್ತಾರೆ ನಮ್ಗೇನಾಗ್ಲಿಲ್ಲ, ಅವ್ರು ಕ್ಲೈಮ್ ಮಾಡ್ತಾರೆ ನಮ್ಗೇನಾಗ್ಲಿಲ್ಲ ಅಂತ. ಬಟ್ ಅಲ್ಟಿಮೇಟ್ಲಿ ಒಂಥರ ಸ್ಟೇಲ್ಮೇಟ್ ತರ ಆಗಿದೆ ಈಗ ಇದು.
ಸರ್ ಇದು ಇಂಡಿಯನ್ ಓಷನ್ ಅಲ್ಲಿ ಈ ತರದ್ದು ಆಗ್ತಿರೋದು. ಮೊನ್ನೆ ಅಷ್ಟೇ ರೀಸೆಂಟ್ ಲಾಸ್ಟ್ ವೀಕ್ ಅಲ್ಲಿ ಒಂದು ಶಿಪ್ ಗೆ ಅಟ್ಯಾಕ್ ಮಾಡುತ್ತೆ ಅಮೆರಿಕ. ಸೊ ಈಗ ನೋಡಿದ್ರೆ ಇಲ್ಲಿ ಮತ್ತೊಂದು ಘಟನೆ ಈಗ. ಸೊ ಭಾರತ ಹೇಗಿದನ್ನ ಅಂದ್ರೆ ನಮ್ಮ ಇದರಲ್ಲಿ ಹತ್ರದಲ್ಲೇ ಇದೆಲ್ಲ ಆಗ್ತಿರ್ಬೇಕು. ತುಂಬಾ ಹತ್ರ ಅಂತಂದ್ರೆ ಇದು ಸ್ವಲ್ಪ ದೂರ ಇರ್ಬೋದು ಈಗ ಆಗಿರೋದು, ಬಟ್ ಆ ಒಂದು ರಾಡಾರ್ ಅಲ್ಲೇ ಆಗ್ತಾ ಇದೆ. ಸೊ ಹೌ ವಿಲ್ ಇಂಡಿಯಾ ಸೀ ದಿಸ್ ಅಂತ. ಅದು ನಮಗೆ ಅವರು ಟಾರ್ಗೆಟ್ ಮಾಡಿ ಫೈರ್ ಮಾಡಕ್ಕೆ ದೇರ್ ಇಸ್ ನೋ ರೀಸನ್. ಅಂದ್ರೆ ಇಂಡಿಯಾ ಹೇಗೆ ನೋಡ್ಬೇಕು ಅನ್ನೋದಕ್ಕೆ. ಬಟ್ ಅಲ್ಟಿಮೇಟ್ಲಿ ಇದ್ರ ದೊಡ್ಡ ಇಂಪ್ಯಾಕ್ಟ್ ಏನು ಅಂತ ಹೇಳಿದ್ರೆ, ಒಂದು ಟ್ರೇಡ್ ಅಂತೂ ಆಲ್ರೆಡಿ ಸ್ಟೇಟ್ ಆಫ್ ಹಾರ್ಮುಜ್ ಇಂದ ಏನೇನು ಪ್ರಾಬ್ಲಮ್ ಆಗಿದೆ ನಮ್ಗೆಲ್ಲ ಗೊತ್ತಾಗ್ತಾ ಇದೆ. ಇನ್ಫ್ಯಾಕ್ಟ್ ಝೊಮ್ಯಾಟೊ ಮತ್ತೆ ಸ್ವಿಗ್ಗಿಲಿ ಅವರು ಪರ್ ಆರ್ಡರ್ 14 ರೂಪಾಯಿ 15 ರೂಪಾಯಿ ಜಾಸ್ತಿ ಮಾಡಿದಾರಂತೆ. ಅಂದ್ರೆ ಜಸ್ಟ್ ಟು ಕವರ್ ಅಪ್ ಇದು ಏನು ಕುಕಿಂಗ್ ಚಾರ್ಜಸ್ ಅದನ್ನೆಲ್ಲ ಮಾಡಕ್ಕೆ. ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಎನಿ ಫೈರ್ ಇನ್ ಮಿಡಲ್ ಈಸ್ಟ್ ವಿಲ್ ಬರ್ನ್ ಡೌನ್ ದ ಕಿಚನ್ಸ್ ಆಫ್ ಇಂಡಿಯನ್ ಹೋಮ್ಸ್ ಅಂತ ಹೇಳಿದ್ರು ಆಯ್ತಾ. ಸೊ ಇಟ್ ಹಸ್ ಆಲ್ರೆಡಿ ಬಿಗನ್. ಎಲ್ಲೂ ಸಿಲಿಂಡರ್ ಸಿಗ್ತಾ ಇಲ್ಲ. ಎಲ್ಲಾರು ಎಲೆಕ್ಟ್ರಿಕ್ ಸ್ಟವ್ಸ್ ಅಂತೂ ಹೈ ಡಿಮಾಂಡ್ ಆಗ್ಬಿಟ್ಟಿದೆ. ಸಿಕ್ಕಾಪಟ್ಟೆ ಅದರದ್ದು ರೇಟ್ಸ್ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ದಟ್ ಈಸ್ ಒಂಥರ ಲೋಯರ್ ಲೆವೆಲ್ ಸಿಗ್ನಿಫಿಕೆನ್ಸ್ ಇದು. ಬಟ್ ಹೈಯರ್ ಲೆವೆಲ್ ಆಸ್ ಫಾರ್ as ಡಿಫೆನ್ಸ್ ಇಸ್ ಕನ್ಸರ್ನ್ ಅಂಡ್ ಟ್ರೇಡ್ ಇಸ್ ಕನ್ಸರ್ನ್, ಡಿಫೆನ್ಸ್ ನಾವು ಈ ರೀತಿ ನಮ್ಮ ಮೇಲೆ ಅವರೇನೋ ಇದು ಮಿಸೈಲ್ ಫೈರ್ ಮಾಡ್ತಾರೆ ನಮಗೆ ದೇರ್ ಇಸ್ ನೋ ರೀಸನ್, ನಥಿಂಗ್ ಆಫ್ ದಟ್ ಸಾರ್ಟ್ ವಿಲ್ ಹ್ಯಾಪನ್, ದಟ್ ಐ ಆಮ್ ಶೋರ್. ಅಂದ್ರೆ ಇಂಡಿಯಾ ಮೇಲೆ ಇರಾನ್ ಫೈರ್ ಮಾಡುತ್ತೆ ಅನ್ನೋದು. ಬಟ್ ನಮ್ಮ ಒಂದು ವಾಟರ್ಸ್ ಅಲ್ಲಿ ಏನಿದೆ ಅದರಲ್ಲಿ ಈ US ನೇವಿ ಮೊನ್ನೆ ಇದನ್ನ ಇರಾನ್ ಶಿಪ್ ನ ಏನು ಟಾರ್ಗೆಟ್ ಮಾಡಿದೆ, ನಮ್ಗೆ ಎಕ್ಸರ್ಸೈಸ್ ಮುಗಿಸ್ಕೊಂಡು ಅವ್ರು ಹೋಗ್ತಿರುವಾಗ, ದಟ್ ಈಸ್ ಡಾಸ್ಟರ್ಲಿ. ಆ ರೀತಿ ಆಗಿರೋದಕ್ಕೆ ಯಾಕಂದ್ರೆ ಯಾವ ಒಂದು ಇದಿದೆ ಈ ಡಿಯಾಗೋ ಗಾರ್ಸಿಯಾ ಅಂತ ಹಿಂದೂ ಮಹಾಸಾಗರದಲ್ಲಿ ಏನಿದೆ ಒಂಥರ ಅದು ಒನ್ ಆಫ್ ದ ಮೋಸ್ಟ್ ಕ್ರಿಟಿಕಲ್ US ಸ್ಟ್ರಾಟಜಿಕ್ ಬೇಸ್ ಅದು. B2 and B1 ಬಾಂಬರ್ಸ್ ಲಾಂಚ್ ಹಬ್ ಅದು. ಆಮೇಲೆ ಸಬ್ಮರೀನ್ ಲಾಜಿಸ್ಟಿಕ್ಸ್ ಮತ್ತೆ ನೇವಲ್ ಸ್ಟೇಜಿಂಗ್ ಬೇಸ್ ಕೂಡ ಆಗಿದೆ ಅದು. ಆಮೇಲೆ ಮಿಡ್ಲ್ ಈಸ್ಟ್ ಮತ್ತೆ ಇಂಡೋ ಪೆಸಿಫಿಕ್ ರೀಜನ್ ಅಲ್ಲಿ ಏನೇನು US ಆಪರೇಷನ್ಸ್ ನಡೆಯುತ್ತೆ, US ಅಂಡ್ UK ಜಾಯಿಂಟ್ ಆಪರೇಷನ್ಸ್ ನಡೆಯುತ್ತೆ, ಇದೆಲ್ಲದಕ್ಕೂ ಇಟ್ಸ್ ಕೈಂಡ್ ಆಫ್ ಬ್ಯಾಕ್ ಬೋನ್ ಅದು. ಸೊ ಆ ಒಂದು ರೀಸನ್ ಇಂದ ಈ ಡಿಯಾಗೋ ಗಾರ್ಸಿಯಾನ ಅವರು ಟಾರ್ಗೆಟ್ ಮಾಡಿದ್ದಾರೆ. ಬೇಸಿಕಲಿ ಒಂಥರ ಸ್ಟ್ರಾಟಜಿಕ್ ಮೆಸೇಜಿಂಗ್ ಏನು ಅಂತ ಹೇಳಿದ್ರೆ, ವೆನ್ ಯು ಅಟ್ಯಾಕರ್ಸ್ ಅಂದ್ರೆ ವೆನ್ ಇರಾನ್ ಈಸ್ ಅಟ್ಯಾಕ್ಡ್, ನೋ ಪ್ಲೇಸ್ ವೆರ್ ಯು ಆರ್ ಹೈಡಿಂಗ್ ಈಸ್ ಸೇಫ್. ಈ ಒಂದು ಮೆಸೇಜ್ ನ ಅವ್ರು ಕೊಡ್ತಾ ಇದ್ದಾರೆ. ಇಂಡಿಯಾ ಶುಡ್ ಬಿ ವಾಚ್ಫುಲ್. ಮತ್ತೆ ಟ್ರೇಡ್ ಇದೇನಿದೆ ಈಗ ಇದು ಕಂಪ್ಲೀಟ್ಲಿ ವೆಸ್ಟ್ ಏಷ್ಯಾಲ್ ಆಗ್ತಿರೋದ್ರಿಂದ ವಿ ಶುಡ್ ಲುಕ್ ಈಸ್ಟ್ ರೈಟ್ ನೌ. ಅಂಡ್ ನಮ್ಮ ಟ್ರೇಡ್ ಏನಿದೆ ಅದನ್ನ ಈಸ್ಟ್ ಕಡೆಗೆ ನಾವು ಜಾಸ್ತಿ ಮಾಡ್ಕೋಬೇಕು ಅಂಡ್ ತರಿಸ್ಕೊಳಕ್ ಶುರು ಮಾಡಬೇಕು ಅದನ್ನ. ಅಫ್ಕೋರ್ಸ್ ಅಮೆರಿಕಾ ತೊಂದರೆ ಕೊಡುತ್ತೆ ನಮ್ಗೂನು ಈಸ್ಟರ್ನ್ ಪಾರ್ಟ್ ಆಫ್ ದಿ ವರ್ಲ್ಡ್, ಬಟ್ ಇಟ್ ಡಸಂಟ್ ಮ್ಯಾಟರ್ ರೈಟ್ ನೌ. ಯಾಕಂದ್ರೆ ಅವರೇ ತೊಂದರೆಯಲ್ಲಿದ್ದಾರೆ. ಟ್ರೇಡ್ ಕಡೆ ಜಾಸ್ತಿ ನೋಡಲ್ಲ, ಯಾಕಂದ್ರೆ ಅವರು ಯುದ್ಧದಲ್ಲಿ ಸಿಕ್ಕಾಕೊಂಡಿದ್ದಾರೆ ಈಗ. ಫಾರ್ ಬಿಸ್ನೆಸ್ ಅಂಡ್ ಪರ್ಸನಲ್ ಪ್ರಮೋಷನ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ 9686376663.